ಇನ್ನು ಅಬಕಾರಿ ಲಂಚಾವತಾರದ ಕೇಸ್ ನೋಡಿ, ಅಲ್ಲಿ ಅಧೀಕ್ಷಕನಿಗೆ ಸಂಕಷ್ಟ ಬಂದಿದೆ. ಯಾಕಂದರೆ ಅದರ ಮಾಸ್ಟರ್ ಮೈಂಡನೇ ಈ ಅಧೀಕ್ಷಕ, ಹೆಸರು ತಮ್ಮಣ್ಣ. ಅಬಕಾರಿ DC ಜಗದೀಶ್ಗೆ ಈತನೇ ಬಲಗೈ ಬಂಟ. DC ಜಗದೀಶ್ ಏನೇನು ಸೂಚನೆ ಕೊಡ್ತಾರೆ ಅದೆಲ್ಲವನ್ನೂ ಕೂಡ ತಮ್ಮಣ್ಣ ಮಾಡ್ತಾ ಇದ್ದ. ಡೀಲಿಂಗ್ ಮಾಸ್ಟರ್. ಈ ಎಲ್ಲ ಡೀಲ್ಗಳನ್ನು ಮಾಡಿದಂಥವನೇ ಈ ತಮ್ಮಣ್ಣ. ಅಂದರೆ ಈ ದೂರುದಾರರಿಂದ ಅವ್ರನ್ನ ವಿಚಾರಿಸೋದು, ಅವ್ರನ್ನ ಮಾತಾಡೋದು, ಅವರಿಂದ ದುಡ್ಡು ಪಡೆಯೋದು. ನೋಡಿ, ಅವರೊಬ್ಬರು ಮಾತಾಡಿದ್ರು, ನಾವು ಇಷ್ಟೆಲ್ಲ ಆದಮೇಲಿಂದ ಅವನು ಯಾರೋ ಒಬ್ಬ ಇದನ್ರಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ದುಡ್ಡು ಡಿಮ್ಯಾಂಡ್ ಮಾಡ್ತಾನೆ ಅನ್ನೋದಿದೆಯಲ್ಲ ಇದು. ಅದಾದಮೇಲೆ ಇದೆಲ್ಲ ಒಂದು ನೆಟ್ವರ್ಕ್ ಇವ್ರದ್ದು. ಅವನ್ನೆಲ್ಲ ಮಾತಾಡೋದು, ಆಮೇಲೆ ದುಡ್ಡು ಪಡ್ಡು ಇಸ್ಕೊಳ್ಳೋದು. ಅದಾದಮೇಲೆ ಏನು ಅಂತಂದರೆ ಈ ದುಡ್ಡು ಪಡೆದು ಅಧೀಕ್ಷಕನ ಕೈಗೆ ಕೊಡೋದು, ಅದನ್ನು ತಮ್ಮಣ್ಣ ಇನ್ನೊಬ್ಬನ ಕಡೆ ಕೊಡೋದು. ಅವನ ಹೆಸರು ಲಕ್ಕಪ್ಪ ಅಂತೆ. ಹೀಗೆ ಲಕ್ಕಣ್ಣ, ತಮ್ಮಣ್ಣ, ಬೊಮ್ಮಣ್ಣ ಎಲ್ಲರೂ ಕೂಡ ಈಗ ಪೊಲೀಸರು ವಶದಲ್ಲಿದ್ದಾರೆ. ಎಂಥ ಸ್ಥಿತಿ ನೋಡಿ. ಮಂತ್ರಿಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವಾಗ. ಮಂತ್ರಿಗಳ ಕುತ್ತಿಗೆಗೆ ಬಂದಿದೆ ನೋಡಿ. ಅಬಕಾರಿ DC ಸ್ಥಿತಿ ನೋಡಿ ಹೆಂಗಿದೆ ಅಂತ. ಇದೇನಿದು, ಇದು ಒಬ್ಬರಿಂದನೇ ಆಗಿದೆ ಅಂತ ಅಂದ್ಕೋಬೇಡಿ. ಇದೆಲ್ಲ ನೆಟ್ವರ್ಕ್ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಇದೊಂದು ಈ ದೊಡ್ಡ ಸಿಸ್ಟಮ್ ಇದೆ ಇಲ್ಲಿ. ಯಾರ ಹತ್ರ ಡೀಲ್ ಮಾಡ್ಕೊಳ್ಳೋದು, ಯಾರ ಹತ್ರ ಮಾತಾಡೋದು, ಜೊತೆಗೇನು ಅಂತಂದರೆ ಹಿರಿಯ ಅಧಿಕಾರಿ ಮತ್ತೊಬ್ಬನಿಗೆ ಅಧೀಕ್ಷಕನಿಗೆ ಇನ್ಸ್ಟ್ರಕ್ಷನ್ ಕೊಡೋದು, ಅಧೀಕ್ಷಕ ತಮ್ಮಣ್ಣ ಮತ್ತೊಬ್ಬನಿಗೆ ಹೇಳೋದು, ಹೀಗೆ ಎಲ್ಲರೂ ಸೇರ್ಕೊಂಡೇ ಈ ವ್ಯವಹಾರ ಮಾಡ್ತಿರೋವಂಥದ್ದು. ನಾನು ಬರೀ ಇಷ್ಟು ಮಾತ್ರ ಅಲ್ಲ, ಇದಕ್ಕೆ ಮುಂದುವರೆದು ಹೇಳಬೇಕು. ಒಂದು ವ್ಯವಸ್ಥೆ ಕೆಟ್ಟಾಗ ಮಾತ್ರ ಎಲ್ಲವೂ ಕೂಡ ಹಂತವಾಗಿ ಕೆಡ್ತಾ ಬರುತ್ತೆ. ಬರೀ ಅಧಿಕಾರಿಗಳದ್ದು ಮಾತ್ರ ಅಲ್ಲ, ಅದರ ಮುಂದುವರೆದೂ ಕೂಡ ಬೇರೆಯವರ ಪಾತ್ರ ಇದ್ದರೂ ಕೂಡ ಆಶ್ಚರ್ಯ ಇಲ್ಲ. ಗೊತ್ತಾಗ್ತಾ ಇದೆ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಈಗ ನೀವು ರಾಜೀನಾಮೆ ಕೊಡಿ ಅನ್ನುವಷ್ಟರ ಮಟ್ಟಿಗೆ ಬಂದು ನಿಂತಿದೆ. ಅಂದರೆ ಮಂತ್ರಿಗಳ ಕುತ್ತಿಗೆಗೆ ಬಂದು ನಿಂತಿದೆ. ಇದು ಏನಿದೆ ಹೆಚ್ಚಿನ ವಿವರ? ಎಸ್ ರಂಗನಾಥ್, ಈಗಾಗಲೇ ಅಬಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕಳೆದ ಕೆಲವು ತಿಂಗಳಿನಿಂದಲೂ ಕೂಡ ಸಚಿವರಿಗಿರ್ತಕ್ಕಂಥ ಅಬಕಾರಿ ಸಚಿವ RB ತಿಮ್ಮಾಪುರ ವಿರುದ್ಧವೇ ಗಂಭೀರ ಆರೋಪಗಳು ಕೇಳಿಬಂದಿರತಕ್ಕಂಥದ್ದು. ಖುದ್ದು ಸಚಿವರ ವಿರುದ್ಧ ಈಗ ಆರೋಪಗಳು ಕೇಳಿಬರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಧಿಕಾರಿಗಳ ಮೇಲೆ, ಇಲಾಖೆಯ ಮೇಲೆ RB ತಿಮ್ಮಾಪುರ ಅವರಿಗೆ ಹಿಡಿತಾ ಇದ್ದಂತೆ ಕಾಣ್ತಿಲ್ಲ ಅನ್ನೋದು ಸ್ಪಷ್ಟವಾಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಹಲವು ಬಾರಿ ಇದೇ ರೀತಿ ಆರೋಪಗಳು ಕೇಳಿಬಂದಿರತಕ್ಕಂಥದ್ದು. ಈ ಪ್ರಕರಣವನ್ನು ಗಮನಿಸೋದಾದ್ರೆ DC ಕೇಸ್ ಏನಿದೆ, ಈ ಜಗದೀಶ್ ಅವರು ಲಂಚವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಿತವಾಗಿ ಚೈನ್ ಲಿಂಕ್ ಅಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು. ಇದರ ಒಂದು DC ಜಗದೀಶ್ನ ಬಲಗೈ ಬಂಟನಾಗಿ ತಮ್ಮಣ್ಣ ಕೆಲಸವನ್ನು ಮಾಡ್ತಾನೆ. ಈ ಅಧಿಕಾರಿಗಳು ಟ್ರ್ಯಾಪ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಈತ ಉಂಬತನವನ್ನು ಪ್ರದರ್ಶನ ಮಾಡಿದ್ದಾನೆ ಅಂದರೆ, ಖುದ್ದು CM ಸಿದ್ದರಾಮಯ್ಯರವರ ಅಳಿಯ ನಾನು ಅಂತೇಳಿ ಅವರಿಗೂ ಕೂಡ ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಮಾಡಿದ್ದಾನೆ. ಈಗಲೇ CMಗೂ ಕೂಡ ಕರೆಯನ್ನು ಮಾಡ್ತೀನಿ ಅಂತ ಹೇಳಿ ಬೆದರಿಸಿದ್ದು ಉಂಟು. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೆದರಿಕೆಗೆ ಒಳಗಾಗದೇ ಇರತಕ್ಕಂಥ ಲೋಕಾಯುಕ್ತ ಪೊಲೀಸರು ಆತನನ್ನು ಕೂಡಲೇ ವಶಕ್ಕೆ ಪಡೆದು ಬಂಧನಗೊಳಿಸಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಚೈನ್ ಲಿಂಕ್ ರೀತಿಯಾಗಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಪ್ರಮುಖವಾಗಿ ಈ ಹಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಲಕ್ಕಣ್ಣ ಎಂಬಾತ. ಈತನನ್ನು ಇದಕ್ಕೆ ಅಂತಲೇ ನೇಮಕವನ್ನು ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಟ್ರ್ಯಾಪ್ ಪ್ರಕರಣದಲ್ಲಿ ಈಗಾಗಲೇ ಬಯಲಿಗೆ ಬಂದಿರತಕ್ಕಂಥ ಅಂಶಗಳನ್ನು ಗಮನಿಸೋದೇ ಆದರೆ ಲೋಕಾಯುಕ್ತ ಪೊಲೀಸರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೆಸಿ ಒಂದಷ್ಟು ಮಹತ್ವದ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಪ್ರಮುಖವಾಗಿ ಹಣವನ್ನು ಪಡೆದುಕೊಂಡಂಥ ಲಕ್ಕಣ್ಣ ಆ ಬಳಿಕವಾಗಿ ಆತನಿಂದ ಮಾಹಿತಿಯನ್ನು ಪಡೆದುಕೊಂಡು ತಮ್ಮಣ್ಣನ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಆತ ಮೆಟ್ರೋವನ್ನು ಹಿಡಿದುಕೊಂಡು ಬಂದು ಪರಾರಿಯಾಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಚೈನ್ ಲಿಂಕ್ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಗೋಚರ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದೇ ರೀತಿಯ ಈ ಪ್ರಕರಣಗಳು ಕೂಡ ನಡೆದಿದೆ ಅನ್ನೋ ಬಗ್ಗೆ ಆ ಗುಮಾನಿ ಕೂಡ ಇರತಕ್ಕಂಥ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗುತ್ತಾ ಅನ್ನೋದನ್ನ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಸಚಿವ RB ತಿಮ್ಮಾಪುರಕ್ಕೆ ಸಂಕಷ್ಟ ಎದುರಾಗಿರತಕ್ಕಂಥದ್ದು ಸಮರ್ಪಕವಾಗಿರ್ತಕ್ಕಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.